ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರ ದಿನಚರಿ ಈ ದಿವಸ ಸಾಯಂಕಾಲದ ಹೊತ್ತಿಗೆ ಒಂದಷ್ಟು ಅಸ್ತವ್ಯಸ್ತವಾಗುತ್ತೆ. ನೀವೇನೋ ಅಂದ್ಕೊಂಡಿರ್ತೀರಿ, ಈ ಕೆಲಸ ಹೀಗಾಗಬೇಕು, ಈ ಸಮಯಕ್ಕೆ ಇದನ್ನು ಮಾಡಿ ಮುಗಿಸ್ಬೇಕು, ಇಂಥವ್ರನ್ನ ಭೇಟಿ ಮಾಡಬೇಕು ಅನ್ನುವಂತಹ ಒಂದಷ್ಟು ಯೋಚನೆಗಳು ನಿಮ್ಮ ದಿನಚರಿಯಲ್ಲಿ ಇರುತ್ತೆ. ಆದರೆ ಸಾಯಂಕಾಲದ ವೇಳೆಗೆ ಅದು ಯಾವುದು ಕೂಡ ನೀವು ಅಂದುಕೊಂಡಿದ್ದೆಲ್ಲ ಅಸ್ತವ್ಯಸ್ತವಾಗುವಂಥದ್ದು, ಆ ಸಮಯಕ್ಕೆ ಸರಿಯಾಗಿ ಆಗದೇ ಇರತಕ್ಕಂಥದ್ದಾಗುತ್ತೆ. ವ್ಯವಹಾರದ ಜೊತೆಗೆ ಘರ್ಷಣೆಯೂ ಕೂಡ ಆಗುತ್ತೆ. ಯಾವುದೋ ವ್ಯವಹಾರವನ್ನು ಮಾಡ್ತಾ ಇರ್ತೀರಿ, ಅಲ್ಲಿ ಜಗಳ ಆಗೋದಕ್ಕೆ ಅವಕಾಶಗಳು ಹೆಚ್ಚಾಗುತ್ತೆ. ಮನೆಗೆ ಅತಿಥಿಗಳ ಆಗಮನವಾಗುತ್ತೆ. ಯಾರೋ ಬರ್ತಾರೆ, ನೆಂಟರು, ಇಷ್ಟರು, ಸ್ನೇಹಿತರು ಯಾರೋ ಬರ್ತಾರೆ. ಅವರು ಬಂದಾಗ ಒಂದಷ್ಟು ಸಮಾಧಾನ ಸಿಕ್ಕುವಂಥದ್ದಾಗುತ್ತೆ. ನೌಕರಿಗೆ ಹೋಗುವುದನ್ನು ಬಿಟ್ಟು ಮನೆಯಲ್ಲಿ ಆನಂದವಾಗಿ ಕಾಲ ಕಳೀತೀರಿ. ನಿಮ್ಮ ಕರ್ತವ್ಯದ ಬಗ್ಗೆ ನಿಮಗೆ ಈ ದಿವಸ ಏನೋ ಒಂದು ಬೇಜವಾಬ್ದಾರಿತನ ಕಾಡಬಹುದು. ನಿಮ್ಮ ಖುಷಿಯೇ ನಿಮಗೆ ಮುಖ್ಯ ಅನ್ನುವಂಥದ್ದಾಗತ್ತೆ. ಮಧ್ಯಾಹ್ನದ ನಂತರದಲ್ಲಿ ನಿಮಗೆ ಕೋಪ ಹೆಚ್ಚಾಗಿ ಒರಟೊರಟಾಗಿ ಮಾತಾಡ್ತಕ್ಕಂಥದ್ದು, ಒರಟಾಗಿ ವರ್ತಿಸ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಎಚ್ಚರಿಕೆಯನ್ನು ವಹಿಸಿ. ವ್ಯವಹಾರದ ಜೊತೆ ಜಗಳವನ್ನು ಮಾಡಿಕೊಂಡು ಅಥವಾ ನಿಮ್ಮ ಬಂಧುಗಳು ಸ್ನೇಹಿತರ ಜೊತೆಯಲ್ಲಿ ಏನೋ ಒಂದಷ್ಟು ಮಾತುಕತೆ ಬೆಳೆದು ಮನಸ್ಸಿಗೆ ಅಹಿತವಾಗುವಂತಹ ರೀತಿಯಲ್ಲಿ ಮನೆಯ ವಾತಾವರಣ ಆಗಬಹುದು ಅನ್ನುವಂಥದ್ದು. ನಿಮ್ಮ ವಿದ್ಯೆ, ಬುದ್ಧಿ ಇದೆಲ್ಲದಕ್ಕೂ ಮೀರಿದಂತಹ ಹಲವಾರು ಅವಕಾಶಗಳು ನಿಮಗಾಗುತ್ತೆ. ನಿಮ್ಮ ಯೋಗ್ಯತೆಗೆ, ಸಾಮರ್ಥ್ಯಕ್ಕೆ ಮೀರಿದಂತಹ ಅವಕಾಶ ನಿಮಗೆ ಸಿಕ್ಕತ್ತೆ. ಆದರೆ ಸದುಪಯೋಗ ಮಾಡಿಕೊಳ್ಬೇಕು ಅನ್ನುವಂಥದ್ದು. ವಿಕಲಚೇತನರು ರಸ್ತೆಯನ್ನು ದಾಟುವಾಗ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಹರ ಹರ ಶಂಕರ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿ ಈ ಹರ ಹರ ಶಂಕರ ಎಂಬುವಂಥದ್ದನ್ನು 11 ಬಾರಿ ಹೇಳ್ಕೊಳ್ಳಿ, ಶುಭವಾಗಿ. ವೃಷಭ ರಾಶಿ. ಮಾಧ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಶುಭವಾದಂತಹ ದಿವಸ. ನಿಮಗೇನೋ ಒಂದಷ್ಟು ಅನುಕೂಲತೆಗಳು ಹೆಚ್ಚಾಗಬಹುದು. ನಿಮ್ಮ ವಿದ್ಯೆ, ಬುದ್ಧಿ ಇತ್ಯಾದಿಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸ್ಥಾನಮಾನ, ಅದನ್ನು ಗುರುತಿಸ್ತಕ್ಕಂತಹ ಕೆಲಸ, ಅದರಿಂದ ಆಗ್ತಕ್ಕಂತಹ ಅನುಕೂಲಗಳು ಇವೆಲ್ಲವನ್ನು ನಿಮ್ಮ ಹತ್ತಿರಕ್ಕೆ ತರುವಂತಹ ದಿವಸವಾಗುತ್ತೆ. ಮನಸ್ಸಿಗೆ ಹೆಚ್ಚು ಆನಂದ ಸ್ವಾಭಾವಿಕವಾಗಿಯೇ ಆಗುತ್ತೆ. ಯಾವಾಗ ನಾವು ಪರಿಶ್ರಮಪಟ್ಟು ಸಂಪಾದನೆ ಮಾಡಿದಂತಹ ವಿದ್ಯೆ, ಬುದ್ಧಿ ಅಥವಾ ಬುದ್ಧಿವಂತಿಕೆ ಅಥವಾ ಇನ್ಯಾವುದೋ ಕೌಶಲ ನಮ್ಮಲ್ಲಿ ಇದೆ, ಅದನ್ನು ಜನ ಗುರುತಿಸಿ ನಮಗೆ ಅದಕ್ಕೆ ಗೌರವ ಕೊಡ್ತಾರೆ ಅಂತಾದರೆ ಹೆಚ್ಚಿನ ಆನಂದ ಆಗ್ತಕ್ಕಂಥದ್ದು. ಮಧ್ಯಾಹ್ನದ ನಂತರದಲ್ಲಿ ಸ್ವಲ್ಪ ಆಲಸ್ಯ ಕಾಡುತ್ತೆ. ಆ ಆಲಸ್ಯದಿಂದ ಹಲವಾರು ಕೆಲಸಗಳಿಗೆ ತೊಂದರೆಯಾಗುತ್ತೆ, ಗಮನಿಸ್ಕೊಳ್ಳಿ. ಹಣದ ವಿಚಾರದಲ್ಲಿ ಸ್ವಲ್ಪ ಚಿಂತೆ ಉಂಟಾಗುತ್ತೆ. ದುಡ್ಡು ಕಾಸಿನ ವಿಚಾರ ಬಂತು ಅಂತಾದರೆ ಯಾವುದಕ್ಕೆ ನಾವು ಹೊಂದಿಸಬೇಕು ಅಥವಾ ಇನ್ಯಾವುದರಿಂದ ಹಣವನ್ನು ತೆಗೆದು ಮತ್ಯಾವುದಕ್ಕೆ ಕೊಡಬೇಕು, ಇವೆಲ್ಲ ಆಲೋಚನೆಗಳು ಬರುವಂಥದ್ದು. ಅನಿವಾರ್ಯ ಕಾರಣಕ್ಕೆ ಸಾಲವನ್ನು ಮಾಡಬೇಕಾಗತ್ತೆ. ಸಾಲದ ವಿಚಾರ ಬಂದಾಗ ನೀವು ಕೂಡ ಅದಕ್ಕೆ ಹೊರತಾಗಿಲ್ಲ ಅನ್ನುವಂಥದ್ದು. ಮನೆಗೆ ಅತಿಥಿಗಳ ಆಗಮನದಿಂದ ಏನೋ ಒಂದಷ್ಟು ಕಸಿವಿಸಿ ಆಗುತ್ತೆ. ನಿಮ್ಮದೇ ಆದ ಕೆಲಸದಲ್ಲಿರ್ತೀರಿ, ಯಾಕಾದ್ರೂ ಬಂದರು ಅಂತ ಅನಿಸುವಷ್ಟು ಮನಸ್ಸಿಗೆ ಆಗುವಂಥದ್ದು. ಆದರೂ ಕೂಡ ನಿಮಗೆ ಯಾವುದೇ ಆತಂಕ ತಪ್ಪಿದ್ದಲ್ಲ. ಅತಿಥಿಗಳು ಬರ್ತಾರೆ, ಅವರಿಂದ ಏನೋ ಆಗುತ್ತೆ, ಇವೆಲ್ಲ ಸುಳ್ಳಾಗುತ್ತೆ. ಹಾಗಾಗಿ ಚಿಕ್ಕ ಮಕ್ಕಳು ಸಂತೋಷದಿಂದ ಕಾಲ ಕಳೆಯುವಂತಹ ಸಮಯ, ಮಕ್ಕಳಿಗೆ ಬಹಳ ಯೋಗ್ಯವಾದಂತಹ ದಿವಸ ಅಂತ ಹೇಳಬೇಕು. ಧರ್ಮಸ್ಥಳದ ಶ್ರೀ ಮಂಜುನಾಥೇಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಶುಭವಾಗಿ. ಮಿಥುನ ರಾಶಿ. ಈ ದಿವಸ ಬಹಳ ಸಂತೋಷದಿಂದ ದಿನ ಆರಂಭವಾಗುತ್ತೆ. ಕೆಲವು ದಿವಸದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಏನೋ ಕಿರಿಕಿರಿ ಇರುತ್ತೆ, ಆದರೆ ಈ ದಿವಸ ಹಾಗಲ್ಲ. ಸಂತೋಷದಿಂದಲೇ ನೀವು ದಿನವನ್ನು ಆರಂಭಿಸ್ತೀರಿ. ಮಿಥುನ ರಾಶಿಯಲ್ಲಿ ಜನನವಾದಂಥವರಿಗೆ ತಂದೆ ತಾಯಿಗಳ ಕಡೆಯಿಂದ ಏನೋ ಸಿಹಿ ಸುದ್ದಿ ಬರುವಂಥದ್ದಿರುತ್ತೆ. ಅದು ಅತಿಯಾದಂತಹ ಸಂತೋಷಕ್ಕೆ ಕಾರಣವಾಗುತ್ತೆ ಎನ್ನುವಂಥದ್ದು. ಅವಿವಾಹಿತರಿಗೆ ನಿಮ್ಮ ವಿವಾಹದ ವಿಚಾರ ಪ್ರಸ್ತಾಪಕ್ಕೆ ಬರುತ್ತೆ ಅಷ್ಟೇ. ಆ ವಿಷಯವನ್ನು ಕುರಿತು ಒಂದಷ್ಟು ಚರ್ಚೆಗಳಾಗತ್ತೆ. ಹೇಗೆ, ಏನು, ಎತ್ತ ಅಂತ ಮನೆಯ ಮಟ್ಟಿಗೆ ಆ ವಿಷಯಗಳು ಹೊರಬರುವಂಥದ್ದು. ವಿವಾಹದ ವಿಚಾರ ಮುಂದೆ ಕೈಗೂಡುತ್ತೆ ಅನ್ನುವಂತಹ ಸೂಚನೆಯೂ ಕೂಡ ನಿಮಗೆ ಸಿಕ್ಕುವಷ್ಟರ ಮಟ್ಟಿಗೆ ಮಾತುಕತೆಗಳು ನಡೆಯುವಂಥದ್ದಾಗುತ್ತೆ. ಮನೆಯ ವಾತಾವರಣ ಉತ್ತಮವಾಗಿರುತ್ತೆ. ಒಟ್ಟಾರೆ ಈ ದಿವಸ ಒಂದಷ್ಟು ಫಲಗಳನ್ನು ನೋಡ್ತಾ ಹೋದಾಗ ಉತ್ತಮವಾಗಿದೆ, ಅನುಕೂಲಕರವಾದಂತಹ ದಿವಸ ಇದು ಅಂತ ಹೇಳುವಂಥದ್ದು. ನೌಕರಿಗೆ
ಹೋಗೋದನ್ನು ಬಿಟ್ಟು ಮನೆಯಲ್ಲಿ ನೀವು ಸಮಯವನ್ನು ವ್ಯರ್ಥ ಮಾಡ್ತೀರಿ. ಇದನ್ನು ಗಮನಿಸ್ಕೊಳ್ಬೇಕು. ವಿದ್ಯಾರ್ಥಿಗಳು ತಮ್ಮ ವಿದ್ಯಾ ಚಟುವಟಿಕೆಯನ್ನು ಬಿಟ್ಟು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಆಸಕ್ತರಾಗಿರ್ತಕ್ಕಂಥದ್ದು ಇದು ನಿಮಗೆ ಜೀವನದಲ್ಲಿ ಮಾರಕವಾದಂತಹ ಸಮಯವಾಗುತ್ತೆ. ಅದನ್ನು ಗಮನಿಸಿಕೊಂಡು ಮನಃಪರಿವರ್ತನೆಯನ್ನು ಮಾಡಿಕೊಂಡು ನಿಮಗೆ ಯಾವುದು ಸೂಕ್ತವೋ, ನಿಮ್ಮ ಕರ್ತವ್ಯ ಯಾವುದೋ ಅದನ್ನು ಮಾಡಬೇಕಾದಂಥದ್ದು. ಕೃತ್ತಿಕಾ ನಕ್ಷತ್ರದಲ್ಲಿ ಜನಿಸಿದಂಥವರು ಈ ದಿವಸ ಅದು ಅಗ್ನಿ ನಕ್ಷತ್ರವಾದ್ದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅವರ ರಾಶಿ ವೃಷಭ ರಾಶಿ ಆಗತ್ತೆ, ಮೇಷರಾಶಿ ಆಗತ್ತೆ. ಮಿಥುನ ರಾಶಿಗೂ ಕೃತ್ತಿಕಾ ನಕ್ಷತ್ರಕ್ಕೂ ಏನು ಸಂಬಂಧ ಅನ್ನುವಂಥವ್ರು, ಈ ಕೃತ್ತಿಕಾ ನಕ್ಷತ್ರ ವೃಷಭ ರಾಶಿ ಆದಂಥವರು ಮಿಥುನ ರಾಶಿಯಿಂದ ವ್ಯಯಸ್ಥಾನದ ರಾಶಿ ಆಗತ್ತೆ. ವೃಷಭ ರಾಶಿ ಆದಂಥವರು ಕೃತ್ತಿಕಾ ನಕ್ಷತ್ರದ 2, 3, 4ನೇ ಪಾದದಲ್ಲಿ ಜನಿಸಿದಂಥವ್ರಿಗೆ ಅಂಥವರಿಗೆ ಅಗ್ನಿಯ ಅವಘಡ ಅಥವಾ ಅಗ್ನಿಯಿಂದ ತೊಂದರೆ ಅಂತಕ್ಕಂಥದ್ದು ಈ ದಿವಸ ಆಗಬಹುದು ಅನ್ನುವಂಥದ್ದು. ವಿಶೇಷವಾಗಿ ಅದನ್ನು ಗಮನಿಸ್ಕೊಳ್ಳಿ. ಎಲ್ಲ ದೃಷ್ಟಿಯಿಂದ ಕುಲದೇವರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ನಿಮ್ಮ ಕೈಗೆ ಒದಗಿ ಬಂದಂತಹ ಯಾವ ಅವಕಾಶಗಳಿದೆ ಅದನ್ನು ಸದುಪಯೋಗ ಮಾಡಿಕೊಂಡು ಒಳ್ಳೆಯ ಲಾಭವನ್ನು ಪಡ್ಕೊಳ್ಬಹುದು. ವ್ಯಾವಹಾರಿಕವಾಗಿ ಉತ್ತಮವಾದಂತಹ ಸಮಯ ಇದು ಅಂತ ಹೇಳಬೇಕಾದಂಥದ್ದು. ದಿನಚರಿ ಸಾಯಂಕಾಲದ ಹೊತ್ತಿಗೆ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟದಾಗಿ ವ್ಯತ್ಯಾಸವನ್ನು ಪಡ್ಕೊಳ್ಳುತ್ತೆ. ಆದರೆ ಅದು ನಿಮಗೆ ಅನುಕೂಲಕರವಾಗಿದೆ. ಅದರಲ್ಲಿ ಏನೇ ವ್ಯತ್ಯಾಸ ಆದರೂ ಕೂಡ ಲಾಭನೇ ಆಯಿತು, ಒಳ್ಳೆಯದೇ ಆಯಿತು, ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತಾರಲ್ಲ, ಹಾಗೆ ನಿಮಗೆ ಅನುಕೂಲಕರವಾಗಿರುತ್ತೆ. ಮನೆಯವರು ನಿಮ್ಮ ಪ್ರಗತಿಯ ವಿಚಾರವನ್ನು ಕೇಳಿ ಬಹಳ ಸಂತೋಷ ಪಡ್ತಾರೆ. ಪ್ರಗತಿ ಅಭಿವೃದ್ಧಿ ಅಂತ ಅರ್ಥ. ನಿಮ್ಮ ಒಂದಷ್ಟು ಸಾಧನೆಗಳನ್ನು, ನಿಮ್ಮ ಸಂಪಾದನೆಯನ್ನು, ನಿಮ್ಮ ಅಭಿವೃದ್ಧಿಯನ್ನು ನೋಡಿ ಕೇಳಿ ಮನೆಯವರೆಲ್ಲ ಸಂತೋಷ ಪಡುವಂಥದ್ದಾಗತ್ತೆ. ಈಗಾಗಲೇ ಆರಂಭ ಮಾಡಿದಂತಹ ಕೆಲಸಗಳು ಯಶಸ್ಸನ್ನು ಕಾಣ್ತಾ ಹೋಗುತ್ತೆ. ಅದು ಮುಂದುವರಿಯಲಿ ಅಂತಕ್ಕಂತಹದ್ದು ಹಾರೈಕೆ. ಆಲಸ್ಯವನ್ನು ಕಡಿಮೆ ಮಾಡಿ ಸ್ವಲ್ಪ ಚುರುಕು ಬುದ್ಧಿಯಿಂದ ನಿಮ್ಮ ಕೆಲಸವನ್ನು ಮಾಡಬೇಕಾಗತ್ತೆ. ಯಾವುದೇ ಕೆಲಸಗಳನ್ನು ಮುಂದೂಡಬೇಡಿ. ಜೊತೆಗೆ ವಾಮಮಾರ್ಗದಲ್ಲಿ ಹೋಗ್ತಕ್ಕಂತಹ ಆಲೋಚನೆಗಳು ಮನಸ್ಸಿಗೆ ಬರಬಾರ್ದು. ಅದು ನಿಮಗೆ ತುಂಬ ಬರುತ್ತೆ. ಏನೋ ಒಟ್ಟು ಕೆಲಸ ಆದರೆ ಆಯಿತು, ಯಾವ ಮಾರ್ಗ ಆದರೆ ಏನು ಅನ್ನುವಂತಹ ಧೋರಣೆಯ ಮಾತು ನಿಮ್ಮಲ್ಲಿ ಇರುತ್ತೆ. ಆದರೆ ಅದರ ರೀತಿಯಲ್ಲಿ ಹೋದಾಗ ತೊಂದರೆಯಾಗತ್ತೆ ಎನ್ನುವಂಥದ್ದು. ತಂದೆ ತಾಯಿಗಳಿಗೆ, ಅದರಲ್ಲೂ ವಿಶೇಷವಾಗಿ ತಾಯಿಯವರಿಗೆ ಆರೋಗ್ಯ ಸಮಸ್ಯೆ ಕಾಡಬಹುದು. ಅಣ್ಣ ತಮ್ಮಂದಿರ ಜೊತೆಯಲ್ಲಿ ಅಥವಾ ಅಕ್ಕ ತಂಗಿಯರ ಜೊತೆಯಲ್ಲಿ ಮಾತಿನ ಘರ್ಷಣೆಯಾಗುತ್ತೆ. ಕೊನೆಯಲ್ಲಿ ನೀವು ಅನಿವಾರ್ಯವಾಗಿ ಸೋಲಬೇಕಾದಂಥದ್ದು ಪರಿಸ್ಥಿತಿ ಬರುತ್ತೆ ಅಂತ ಅರ್ಥ. ಜಗಳ ಆಡಬೇಡಿ, ಮೌನಕ್ಕೆ ಶರಣು ಹೋಗಿ. ಆಗ ನಿಮ್ಮ ಗೌರವ, ನಿಮ್ಮ ಬೆಲೆ ಹೆಚ್ಚಾಗುವಂಥದ್ದಿದೆ. ಕುಲದೇವತಾ ಪ್ರಾರ್ಥನೆ, ಕುಲದೇವತಾ ಆರಾಧನೆ ಶುಭವನ್ನು ತರುವಂಥದ್ದು. ಶುಭವಾಗಿ.